ಈಗ ರವೈತ ಮಗಳನ್ನ ಯಾಕಿಂತ ಮನೆ ಕೊಟ್ಟಿನಿ ಅಂತೇಳಿ ಈಗ ಬುದ್ಧಿ ಬಂತ. ಅವಾಗ ಅಕ್ಕಿ ಹಂಗಸ್ತಿದ್ದಿ, ಯಾಕೆ ಅಂಥವ್ರ ಮನೆ ಕೊಟ್ಟು, ಯಾಕೆ ಇಂಥವ್ರ ಮನೆ ಕೊಟ್ಟೆ ಅಂತೇಳಿ. ನೀ ಯಾಕೆ ಅಂಥವ್ರ ಮನೆ ಕೊಟ್ಟು, ಅಂಥ ದೊಡ್ಡ ಮನೆತನ ಕೊಟ್ಟು ಯಾಕಿಂತ ಕಷ್ಟ ಅನ್ಭವಿಸಾಕತ್ತಿ. ಬಡವ್ರ ಮನೆ ಕೊಟ್ಟರು ಅವ್ರ ಮಗಳು ಸುಖದಾಗದಾಳ, ನಿನ್ನ ಶ್ರೀಮಂತರ ಮನೆ ಕೊಟ್ಟರು ನಿನ್ನ ಮಗಳು ಕಷ್ಟದಾಗದಾಳ. ಯಾಕೆ ಈ ಥರ ಆಯಿತು? ಬರ್ರಿ ಇವತ್ತಿನ ವಿಡಿಯೋದಾಗ ಇದನ್ನೆಲ್ಲನೂ ಮಾತಾಡ್ತಾ ವಿಡಿಯೋನ ಶುರು ಮಾಡೋಣ. ವೆಲ್ಕಮ್ ಟು ದ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ರೆ ಆರಾಮಿದ್ರೆ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ ರೀ. ಯಾಕೆ ಹಿಂಗೆ ಮಾತಾಡಕತ್ರಿ, ಯಾವ್ದ್ರ ಬಗ್ಗೆ ವಿಡಿಯೋ ಅಂತ ನೀವು ಅಂದ್ಕೊಂಡಿರ್ಬೋದು. ಹೌದು, ಇದು ರೈತರ ಶ್ರೀಮಂತರ ಮಧ್ಯದಲ್ಲಿ ಬಂದಿರುವಂಥ ವಿಡಿಯೋ. ಯಾಕಪ್ಪ ಅಂತಂದ್ರೆ ಒಬ್ಬರು ನನಗೆ ಕಮೆಂಟ್ ಹಾಕಿದ್ರು, ಅಕ್ಕ ಬರೇ ಮಾಟ ಮಂತ್ರ ಪರಿಹಾರನೇ ಮಾಡೋದು ಹೋಯ್ತು, ಅವ್ರ ಕಷ್ಟನೇ ನೋಡಕತ್ತಿ, ನಮ್ಮ ರೈತರ ಕಷ್ಟ ನೋಡೋವಲ್ಲಿ ಅಲ್ಲ ನೀನು, ಒಂದಾದ್ರೂ ವಿಡಿಯೋ ಮಾಡಬಾರ್ದ ಅಂತ ಕೇಳಿದ್ರು. ಒಬ್ರು ಕಮೆಂಟ್ ಹಾಕಿದ್ರು. ಹಾಗಾಗ್ಬಿಟ್ಟು ಅವ್ರಿಗೋಸ್ಕರ ಈ ವಿಡಿಯೋ ಮಾಡಕತ್ತೀನಿ. ಹೌದು, ರೈತರಿಗೆ ತುಂಬಾ ಕಷ್ಟ ಐತಿ. ಮತ್ತು ಹೆಣ್ಣಿನ ಬಗ್ಗೆದಾಗ ಇದ್ರಾಗ ಜಾಸ್ತಿ ಮಾತಾಡ್ರಿ. ರೈತರಿಗೆ ಯಾರು ಹೆಣ್ಣೆ ಕೊಡೋವಲ್ರಿ. ರೈತರ ಬಗ್ಗೆ ಅಂದ್ರೆ ಅಷ್ಟು ಕೇವಲವಾಗಿ ಅನ್ಸಾಕತ್ತೈತಿ. ಬರೀ ನೌಕರಿದವ್ರಿಗೆ ಹೆಣ್ಣು ಕೊಡ್ತಾರೋ, ನೌಕರಿದವ್ರ ಬಗ್ಗೆನೇ ಯೋಚನೆ ಐತಿ, ಎಲ್ಲರಿಗೆ ಮಗಳು ಸುಖದಾಗಿರ್ಲಿ ಅಂತ ಹೇಳ್ಬಿಟ್ಟು. ಯಾಕೆ ನಮ್ಗೆ ರೈತರಿಗೆ ಹೆಣ್ಣು ಕೊಟ್ರೆ ನಾವು ಚಂದ ನೋಡ್ಕೊಳ್ಳೋದಿಲ್ಲೇನೋ, ಯಾರು ಕಷ್ಟದಾಗದ ಹೇಳ್ರಿ ನೋಡೋಣ ರೈತರ ಮಕ್ಕಳು ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ರ ಬಗ್ಗೆ ಸ್ವಲ್ಪ ಇವತ್ತು ಮಾತಾಡೋಣ್ರಂತ. ಏನಂದ್ರೆ ಒಂದು ಕತೆ ಮುಖಾಂತರ ನಿಮ್ಗೆ ಈ ವಿಷಯನ ತಲುಪ್ಸಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ, ಒಬ್ಬ ಶ್ರೀಮಂತ ಇರ್ತಾನ, ಒಬ್ಬ ಬಡವ ಇರ್ತಾನ. ಅಂದ್ರೆ ರೈತ ಮತ್ತೊಬ್ಬ ಬಿಸ್ನೆಸ್ ಮ್ಯಾನ್ ಈ ಥರ ತಗೊಳ್ಳೋಣ. ಬಿಸ್ನೆಸ್ ಮ್ಯಾನು ಮತ್ತು ರೈತ ಇಬ್ಬರು ಒಂದೇ ಮನೆಗೆ ಹೆಣ್ಣು ನೋಡಕ್ಕೆ ಹೋಗ್ತಾರೆ. ಒಂದೇ ಮನೆ ಅಂದ್ರೆ ಅವ್ರಿಬ್ರು ಅಣ್ಣತಂಬ್ರು. ಇಬ್ಬರು ಅಣ್ಣತಂಬ್ರಾಗ ಒಬ್ಬ ಅಣ್ಣ ಸ್ವಲ್ಪ ಶ್ರೀಮಂತ ಇರ್ತಾನ, ತಮ್ಮ ಸ್ವಲ್ಪ ಬಡವ ಇರ್ತಾನ. ಅಂಥದ್ರಾಗ ಇವರಿಬ್ರು ಅವ್ರ ಮನೆಗೆ ಹೆಣ್ಣು ನೋಡಕ್ಕೆ ಹೋದ. ಬಡವ ಇರೋ ತಮ್ಮನ ಮಗಳನ್ನ ರೈತ ಮಾಡ್ಕೋತಾನ. ಸ್ವಲ್ಪ ಶ್ರೀಮಂತಿರೋ ಅಣ್ಣನ ಮಗಳನ್ನ ಏನು ಮಾಡ್ತಾರೆ, ಈ ಬಿಸ್ನೆಸ್ ಮ್ಯಾನ್ ಅವ್ರು ಮಾಡ್ಕೊಂಬರ್ತಾರೆ. ಮದ್ವೆ ಆಕೈತಿ ಇಬ್ಬರು ಮದ್ವೆ ಮಾಡ್ಕೊಂಡು ಬಂದಿರ್ತಾರೆ. ಬಂದ ಬಳಿಕ ಅವ್ರಿಬ್ರು ನೆಗಣ್ ಮಕ್ಳು ಮಾತಾಡೋ ಮಾತುಗಳು ಹೆಂಗಪ್ಪ ಅಂತಂದ್ರೆ, ನೋಡು ನೀನು ಬಡವನ ಮಗಳಿಗೆ ಕೊಟ್ಟು, ನಿನ್ನ ಮಗಳು ದಿನ ಹೊಲದಾಗ ಕೆಲಸ ಮಾಡಬೇಕು, ರೈತರಿಗೆ ಕೊಟ್ಟು ನೀನು ಇನ್ನೊಂದು 4 ದಿನ ಇಟ್ಕೊಂಡು ಎಲ್ಲಾರ ಶ್ರೀಮಂತರ ಮನೆಗೆ ಕೊಟ್ಟರೆ ಮಗಳು ಸುಖದಾಗಿರ್ತಿದ್ಲ ಅಂತಂದ್ರೆ, ಯಾಕಿರ್ಲಕ್ಕವ ಆಕಿನ ಹಣೆ ಬರ ಹೆಂಗೈತಿ, ಹಣೆ ಬರದಾಗ ಇದ್ದಿದ್ದು ಯಾರು ತಪ್ಸೋರು ಐತಿ, ಹೆಂಗೋ ಒಂದು ಮಾಡ್ಕೊಂಡು ತಿಂತಾರೆ, ಚಂದ ಇದ್ರೆ ಸಾಕು ಅಂತೇಳಿ ಅವ್ರ ಲೆಕ್ಕಾಚಾರ. ಹಿಂಗೆ ಅನ್ಕೊಂಡು ಏನು ಮಾಡಿದ್ರಂತ್ರಿ, ಬಡವ ಶ್ರೀಮಂತರು ಇವ್ರ ಲೆಕ್ಕಾಚಾರ ಹಾಕೊಂಡು ಇವ್ರ ಪಾಡಿಗೆ ಇವ್ರ ತಾಯಿ ತಂದೆ ಇಲ್ಲಿ ಕುಂತಾಗ ಅವ್ರೇನದ ಅವ್ರ ಜೀವನ ಅವ್ರು ನಡ್ಸಕತ್ತಿದ್ರಂತ. ಅವರು ಬಡತನ ಆಗಲಿ ಸಿರ್ತನ ಆಗಲಿ ಅಂತ ಕೊಟ್ಟಿದ್ದ ಮನ್ಯಾಗ ಚಂದ ಇದೀವಿ ಅಂತ ಅವರಿಬ್ರು ಹೆಣ್ಮಕ್ಳು ಚಂದ ಇರ್ತಿದ್ರಂತ. ಆಮೇಲೆ ಒಂದು ದಿವಸ ಈ ಬಿಸ್ನೆಸ್ ಮ್ಯಾನ್ಗೆ ಮತ್ತು ರೈತರಿಗೆ ಇಬ್ಬರಿಗೂ ಒಂದೇ ಸತಿ ನಷ್ಟ ಬರ್ತೈತಿ. ಹೆಂಗಪ್ಪ ಅಂತಂದ್ರೆ, ಬಿಸ್ನೆಸ್ನಾಗ ತುಂಬ ಲಾಸ್ ಆಗಿಬಿಡ್ತೈತಿ. ಬಿಸ್ನೆಸ್ಸಲ್ಲಿ ಯಾವುದೋ ಅವ್ನಿಗೆ ಲಾಭನ ಸಿಗೋದಿಲ್ಲ, ಪೂರ್ತಿ ಲಾಸ್ ಆಗಿಬಿಡ್ತೈತಿ. ಲಾಸ್ ಆಗಿ ಎಲ್ಲವನ್ನೂ ಕಳ್ಕೊಂಡ್ಬಿಡ್ತಾನೆ. ಎಲ್ಲವನ್ನು ಕಳ್ಕೊಂಡು ಖಾಲಿ ಕೈಯಲ್ಲಿ ನಿಂತ್ಕೊಂಡಿರ್ತಾನೆ ಬಿಸ್ನೆಸ್ ಮ್ಯಾನ್. ಅವಾಗ ರೈತರಿಗೂ ಕೂಡ ಅದೇ ಪರಿಸ್ಥಿತಿ ಬಂದಿರ್ತೈತಿ. ಯಾಕಪ್ಪ ಅಂತಂದ್ರೆ, ಅವರಿಗೆ ಮಳೆ ಆಗಿರಲಿಲ್ಲ, ಬೆಳೆ ಬಂದಿರಲಿಲ್ಲ, ಬಿತ್ತಿರೋ ಹೊಲಕ್ಕೆ ಬಿತ್ತಿ ಬೀಜ ಎಲ್ಲ ಹಾಕಿ ಎಲ್ಲ ಪೂರ ಲಾಸ್ ಆಗಿ ಅವನೂ ಪೂರ್ತಿ ಕಷ್ಟ ಬಂದ್ಬಿಡ್ತೈತಿ. ಕಷ್ಟ ಬಂದು ಮುಂದೆ ಏನು ಮಾಡಬೇಕಪ್ಪ ಅಂತ ತೋಚದೆ, ಇರೋದು ಸಾಲ ಮುಟ್ಟಿಸ್ಬೇಕಲ್ಲ ಅಂತ ಹೇಳಿಬಿಟ್ಟು, ಇರೋದು ಅಲ್ಪ ಸ್ವಲ್ಪ ಹೊಲಗಳನ್ನ ಮಾರ್ಕೊಂಡು ಸಾಲ ಮುಟ್ಟಿಸ್ಕೊಂಡು ಆ ರೈತ ಅದರಲ್ಲಿ ಗೆದ್ದ, ಸಾಲ ಮುಟ್ಟಿಸ್ಕೊಂಡ. ಇನ್ನೇನು ಮುಂದೆ ದುಡ್ಕೊಂಡು ತಿನ್ಬೇಕಷ್ಟೆ. ಇನ್ನು ಈ ಬಿಸ್ನೆಸ್ ಮ್ಯಾನ್ ಇರೋ ಬರೋದೆಲ್ಲ ಅದಕ್ಕೆ ಹಾಕಿರ್ತಾನೆ. ಇನ್ನೇನು ಉಳ್ದೈತೇನು ಅಲ್ಲಿಗೆ ಹೇಳ್ರಿ. ಇನ್ನು ಇರೋ ಬರೋದೆಲ್ಲ ಹಾಕಿ ಲಾಸ್ ಆಗಿ ಹಣೆ ಕೈ ಹಚ್ಕೊಂಡು ಕೂತಿರ್ತಾನೋ, ಏನೂ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಮುಂದೆ ವಿಚಾರ ಮಾಡ್ತಾರೋ, ಯಾರು ಕೊಡ್ತಾರೆ ರೀ, ಕೇಳಿದ ತಕ್ಷಣ ಕೊಡೋರು ಯಾರದಾರ? ಇಲ್ಲ, ಯಾರನ್ನು ಕೊಡಲ್ಲ. ರೈತ ಆದರೆ ಎಲ್ಲಿ ಬೇಕಾದ್ರೂ ಏನು ಬೇಕಾದರೂ ಮಾಡ್ಬೋದು ಅಂತ ನಾನು ನಿಮಗೆ ಹೇಳ್ತಾ ಬರ್ತೀನಿ. ಪೂರ್ತಿ ವಿಡಿಯೋ ನೋಡಿರಿ. ಈಗ ಬಿಸ್ನೆಸ್ ಮ್ಯಾನ್ ಲಾಸ್ ಆದಮೇಲೆ ಏನು ಮಾಡ್ಬೇಕಂತ ಅವ್ನಿಗೆ ತೋಚವಲ್ದು. ಧೈರ್ಯ ಇಲ್ಲ, ಪೂರ್ತಿ ಧೈರ್ಯ ಕಳ್ಕೊಂಡಾನ, ಏನು ಮಾಡ್ಬೇಕಂತ ತಿಳಿಯವಲ್ದು, ಹುಚ್ಚಾಗಿ ಕೂತ್ಬಿಟ್ಟಾನ ಮನ್ಯಾಗ. ಆದ್ರೆ ರೈತ ಹಂಗೆ ಮಾಡ್ಕೊಳ್ಳಿಲ್ಲ, ಹುಚ್ಚನೂ ಆಗಲಿಲ್ಲ, ಅವನು ತಲೆನೂ ಕೆಡಿಸ್ಕೊಳ್ಳಿಲ್ಲ. ಹೋದ್ರೆ ಹೋಯ್ತು ಹೋಗಲಿ, ಇವತ್ತಿಲ್ಲ ನಾಳೆ ಗಳಿಸ್ತೀನಿ ಅನ್ನೋ ಧೈರ್ಯ, ತಾಕತ್ತು ಅಷ್ಟು ರೈತನಿಗೆ. ಯಾಕಪ್ಪ ಅಂತಂದ್ರೆ, ರೈತ ಸದಾಕಾಲ ಅವ್ನು ಹೊಲದಾಗ ದುಡ್ದಿದ್ದೈತಿ ದೇಹ, ಅದು ಯಾರಿಗೂ ನಾಚಿಕೆ ಪಟ್ಟಿಲ್ಲ. ಯಾಕಂದ್ರೆ ಅವನಿಂದ 4 ಜನ ಅನ್ನ ಉಣ್ಣಾಕತ್ತಾರೆ. ಇಡೀ ದೇಶನೇ, 4 ಜನ ಅಲ್ಲ, ಇಡೀ ಜಗತ್ತೇ ಆ ರೈತನಿಂದ ಅನ್ನ ಊಟ ಮಾಡಾಕತ್ತೈತಿ. ಹಾಗಾಗಿ ಅವ್ನಿಗೆ ಎಲ್ಲಿ ಹೋಗಿ ದುಡಿಯೋಕ್ಕೂ ನಾಚಿಕಿಲ್ಲ. ಅವ್ನು ಎಲ್ಲಿ ಬೇಕಾದಲ್ಲಿ ಹೋಗಿ ದುಡಿತಾನೆ ರೈತ. ದುಡಿದು ತಮ್ಮ ಜೀವನನ ತಾವು ಸಾಗಿಸ್ಕೋತಾರೆ. ಆದರೆ ಈ ಬಿಸ್ನೆಸ್ ಮ್ಯಾನು ಒಂದು ಸತಿ ಬಿಸ್ನೆಸ್ನಾಗ ಲಾಸ್ ಅದ ಅಂದ್ರೆ, ಮುಂದೆ ಎಲ್ಲರೂ ಹೋಗಿ ದುಡಿಬೇಕಂದ್ರೆ ಅವ್ನಿಗೆ ಮಾರಿ ಇಟ್ಕೊಂಡು ದುಡಿಯೋಕೆ ಅವ್ನಿಗೆ ಅದು ಧೈರ್ಯ ಇರಲ್ಲ. ಆ ಮರ್ಯಾದೆ ಕಾಡ್ತಿರ್ತದೆ ಅವ್ರಿಗೆ. ಇಷ್ಟು ದಿನ ಹಿಂಗಿದ್ವಿ, ಈಗ ಹಿಂಗೈತಲ್ಲಪ್ಪ ಹೆಂಗೆ ಅನ್ನೋದು ಮರ್ಯಾದೆ ಕಾಡ್ತಿರ್ತದೆ. ಹಂಗಾಗಿ ಈ ರೈತರಿಗೆ ಮತ್ತು ಈ ಬಿಸ್ನೆಸ್ ಮ್ಯಾನ್ಗೆ ಇಷ್ಟು ವ್ಯತ್ಯಾಸ ಏನಪ್ಪ ಅಂತಂದ್ರೆ, ನೀವು ಯಾವಾಗಲೂ ಹುಡುಕ್ತಿರ್ತೀರಿ ಶ್ರೀಮಂತರಿಗೆ ಕೊಡ್ಬೇಕು ಮಗಳು ಸುಖದಾಗಿರ್ತಾಳೆ. ಈ ಥರ ಏನಾದ್ರು ಲಾಸ್ ಆದಾಗ ಜೀವನ ಎಲ್ಲಿಗೆ ಬರ್ತೈತಿ ಯೋಚನೆ ಮಾಡಿರಿ. ಶ್ರೀಮಂತ ಬಡವ ಅನ್ನೋದು ಲೆಕ್ಕ ಬರೋದಿಲ್ಲ. ಮಗಳು ಸುಖದಾಗಿರೋದು ಅಷ್ಟೇ ನೋಡಕತ್ತೀರಿ. ಜೀವನ ಮಕ್ಕಳು ಹೆಂಗೆ ಸುಖದಾಗಿರ್ತಾರಂತ ನೀವು ವಿಚಾರ ಮಾಡಿರಿ. ಶ್ರೀಮಂತರ ಮನೆಗೆ ಏನೆಲ್ಲ ಇರ್ತೈತೆ ಅನ್ನೋದು ಯಾರಿಗೆ ಕಾಣೋದಿಲ್ಲ. ಬಡವನ ಮನೇಲಿ ಭಾಳ ಜಲ್ದಿ ಕಾಣ್ತೈತಿ. ಅವ್ರು ಎಷ್ಟು ಸುಖದಾಗಿದ್ದಿದ್ದು ಬಿಟ್ಟು ಬರೋ ಕಷ್ಟ ಮಾತ್ರ ಹುಡುಕ್ತಿರ್ತೀರಿ. ಶ್ರೀಮಂತರ ಮನೆಗೆ ಎಷ್ಟು ಕಷ್ಟ ಇರ್ತೈತಿ, ಅವ್ರ ಜೀವನ ಹೆಂಗೆ ನಡೆಸ್ತಿರ್ತಾರೆ, ಹೆಂಗೆ ಅದು ಪಂಜರದಾನ ಗಿಳಿ ಇದ್ದಂಗೆ ಇರ್ತಾರೆ. ಅವ್ರಿಗೆ ಯಾವುದಕ್ಕೂ ಸ್ವತಂತ್ರ ಇರಲ್ಲ.
ಆದ್ರೆ ಈ ರೈತನ ಮನೇನ ಹೆಣ್ಮಕ್ಳಿಗೆ ಹಂಗಿರಲ್ಲ. ಅದು ರಾಜರ ಮನ್ಯಾಗ ಇರ್ತಾರ ರಾಣಿಗಳು, ಹಂಗಿರ್ತಾರೆ ಇವರು ರೈತರ ಮನ್ಯಾಗ. ಹೆಣ್ಮಕ್ಳು ರೈತರ ಮನಿಗೆ ಕೊಟ್ರೆ ಅಂದ್ರೆ. ಯಾಕಂದ್ರೆ ಅವ್ರಿಗೆ ಆ ಜವಾಬ್ದಾರಿ ಇರ್ತೈತಿ ರೈತರಿಗೆ. ಯಾಕಪ್ಪ ಅಂದ್ರೆ ಹೆಣ್ಣು ಕೊಡೋ ಟೈಮ್ದಾಗ ರೈತ ಅಂತ ಹೇಳಿ ಕೊಟ್ರ, ಏನ್ ಮಗಳಿಗೆ ಎಲ್ಲಿ ದುಡಿಸ್ತಾರ ಅಂತ ಹೇಳಿ ಕೊಟ್ರ, ಅವ್ರನ್ನ ದುಡಿಸ್ಬಾರ್ದಂತೆ ಸ್ವತಃ ತಾನಿತ್ತು ರೈತ ತನ್ನ ಹೊಲ ಬಿಟ್ಟು ಇನ್ನೊಬ್ರ ಹೊಲ್ದಾಗ ದುಡಿದು ಅಥವಾ ಮತ್ತೊಬ್ರ ಕೂಲಿಯನ್ನು ಮಾಡಿ ಅವನು ಸಂಸಾರನ ಅವನು ಮನೆಯಾಗಿ ಹೆಂಡ್ರು ಮಕ್ಕಳನ್ನ ಬದುಕಿಸುವಂಥ ತಾಕತ್ತು ಧೈರ್ಯ ಎರಡೂ ಕೂಡ ಇರ್ತೈತಿ. ಚಂದ ನೋಡ್ಕೊಳ್ಳುವಂಥ ಅವ್ನಿಗೆ ಮನಸ್ಸು ಕೂಡ ಇರ್ತೈತಿ. ಹಂಗೆ ಇವ್ರು ಒಂದು ಸತಿ ಬಿಸ್ನೆಸ್ನಾಗ ಲಾಸ್ ಆದ್ರಂದ್ರೆ ಮುಂದೆ ಬದುಕೋದು ಭಾಳ ಕಠಿಣ ಐತಿ. ವಿಚಾರ ಮಾಡ್ರಿ. ಆದಷ್ಟು ರೈತರಿಗೆ ಮಕ್ಕಳಿಗೆ ಹೆಣ್ಣು ಕೊಡೋದನ್ನ ಸ್ವಲ್ಪ ವಿಚಾರ ಮಾಡಿ ಕೊಡ್ರಿ. ಪಾಪ ಅವ್ರೇನು ಪಾಪ ಮಾಡ್ಯಾರ. ರೈತರಂದ್ರೆ ಇಡೀ ನೀವು ಬದುಕಬೇಕಂದ್ರೆ ಅವರಿಂದ ಬದುಕ್ತೀರಿ. ಆದ್ರೆ ಹೆಣ್ಣು ಕೊಡಕ್ಕೆ ಮಾತ್ರ ಹಿಂದಕ್ಕೆ ಕಾಲ ಹಾಕ್ತೀರಿ. ಯಾಕೆ ಈ ಥರ ಮಾಡೋದು ಹೇಳ್ರಿ ನೋಡ್ರಿ. ನಿಮ್ಮ ಕಮೆಂಟ್ ಪ್ರಕಾರನೇ ನಾನು ಮಾತಾಡಿದ್ದೀನಿ. ನಾನು ಮಾತಾಡೋದು ಸರಿನೋ ತಪ್ಪೋ ಗೊತ್ತಿಲ್ಲ. ನನ್ನ ಅನಿಸಿಕೆ ಹಿಂಗೆ ಹೇಳಬೇಕು ಅಂತ ಅನ್ನಿಸ್ತು, ಹಾಗೆ ಹೇಳಿದ್ದೀನಿ. ಇದ್ರ ಮುಖಾಂತರ ಆದ್ರೆ ಅರ್ಥ ಆಗುತ್ತಾ ಅನ್ನೋ ರೀತಿಯಲ್ಲಿ. ಈ ಬಿಸ್ನೆಸ್ ಮಾಡೋರು ಯಾವಾಗಾದ್ರೂ ಒಂದು ಲಾಸ್ ಆಗಿ ಕೈ ಕಟ್ಕೊಂಡು ಕುಂದ್ರಬೋದು. ಆದ್ರೆ ರೈತ ದುಡ್ಕೊಂಡು ತಿನ್ನೋನು, ಪ್ರತಿನಿತ್ಯ ಕೂಲಿ ಮಾಡೋನು ಯಾವತ್ತೂ ಕೈ ಕಟ್ಕೊಂಡು ಕೂರಲ್ಲ. ಇಲ್ಲಿಲ್ಲ ಇನ್ನೊಂದಿಲ್ಲ ಮತ್ತೊಂದಂತ ದುಡ್ಡು ತಂದು ಅವ್ರ ಜೀವನ ಮಾಡಿಸೋ ಶಕ್ತಿ ಇರ್ತೈತಿ. ಹಾಗೆ ಮತ್ತು ಅದ್ರ ಅಷ್ಟು ಚಾಲಾಕಾಗಿರ್ತಾರೆ ಅವರು. ಈ ಬಿಸ್ನೆಸ್ ಮ್ಯಾನ್ ಇರ್ತಾರ ಆ ಥರ ಶ್ರೀಮಂತರ ಥರ ಎಲ್ಲ ಕೈ ಕಟ್ಕೊಂಡು ಕುಂದ್ರವ್ರಲ್ಲ. ವಿಚಾರ ಮಾಡ್ರಿ. ರೈತರ ಮಕ್ಕಳಿಗೆ ಹೆಣ್ಣು ಕೊಡೋಕ್ಕಿಂತ ಮೊದಲು 1000 ವಿಚಾರ ಮಾಡ್ತಿರ್ತೀರಿ. ಶ್ರೀಮಂತರಿಗೆ ಹೆಣ್ಣು ಕೊಡೋಕ್ಕಿಂತ ಮೊದಲು 1000 ವಿಚಾರ ಮಾಡಿ ರೈತರಿಗೆ ಹೆಣ್ಣು ಕೊಟ್ರೆ ಹೆಣ್ಮಕ್ಳು ಸುಖದಾಗಿರ್ತಾರೆ. ನೀವು ನೋಡ್ತಾ ಇರ್ಬೋದು, ಇದು ನಮ್ಮಲ್ಲೇ ಮಾಡ್ತಾ ಇರುವಂಥದ್ದು. ಏನು ಎಲ್ಲ ಗಂಡ್ಮಕ್ಳು ಕೆಲಸ ಮಾಡಾಕತ್ತಾರ ನೋಡ್ರಿ, ಹೆಣ್ಮಕ್ಳು ಯಾರು ಅದಾರೇನೋ. ಹಂಗೆ ರೈತರ ಮನ್ಯಾಗ ಹೆಣ್ಮಕ್ಳಿಗೆ ದುಡಿಸ್ತಾರೆ ಎಷ್ಟಂದ್ರೆ ಅಷ್ಟೇ. ಎಲ್ಲದಕ್ಕೂ ದುಡಿಸಲ್ಲ. ಹೆಣ್ಮಕ್ಳು ತಾವಾಗೆ ತಮ್ಮ ಸಂಸಾರ ಬೇಕಂದ್ರೆ ದುಡಿಬೇಕು, ಇಲ್ಲಾಂದ್ರೆ ಇಲ್ಲ, ಹಂಗಿರ್ತೈತಿ. ಸ್ವಲ್ಪ ವಿಚಾರ ಮಾಡಿರಿ. ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ ಅಂತ ಕೇಳ್ತಾ ಈ ವಿಡಿಯೋನ ಮಾಡಿದ್ದೀನಿ. ಯಾಕಂದ್ರೆ ಈ ರಿಕ್ವೆಸ್ಟ್ ಕಮೆಂಟ್ ಇತ್ತು. ಕಮೆಂಟ್ ಕೂಡ ನನಗೆ ಭಾಳ ಇಷ್ಟ ಆಯಿತು. ಭಾಳ ಮಂದಿ ಕಡೆನೂ ಇದು ಓಡಾಡಕತ್ತಿತ್ತು ಎಲ್ಲ ಕಡೆನೂ. ಖರೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಕ್ಕೆ, ಬಡ್ರ ಮಕ್ಕಳಿಗೆ ಹೆಣ್ಣು ಕೊಡಕ್ಕೆ ಭಾಳ ಹಿಂದೆ ಜರಾಕತ್ತಾರ. ಅಂಥ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ಕೊಡ್ರಿ. ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ. ಈ ಕಮೆಂಟಿಗೋಸ್ಕರ ಈ ವಿಡಿಯೋನ ಮಾಡಿದ್ದೆ. ನನ್ನ ಮನಸ್ಸಿನ ಆಸೆನ ಒಂದಿತ್ತು ಈ ಥರದ ವಿಡಿಯೋ ಮಾಡಬೇಕು ಅನ್ನೋದು. ಎರಡೂ ಆಯಿತು. ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಹಾಕಿದವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್. ಎಲ್ಲರಿಗೂ ನಮಸ್ಕಾರ.